ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶೋಧಾರ್. ಇವತ್ತು ಏನು ಟಾಪಿಕ್ನೊಂದಿಗೆ ಬಂದಿದ್ದೀನಿ ಅಂದರೆ ಸ್ನೇಹಿತರೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಮೇಡಮ್ ನನಗೆ ಇದು ಒತ್ತಡ ಡಿಪ್ರೆಷನ್ ತುಂಬ ಆಗ್ತಿದೆ ಮೇಡಮ್, ವರ್ಕ್ ಪ್ರೆಷರ್ ಜಾಸ್ತಿ, ತುಂಬಾ ಟೆನ್ಷನ್, ನಾನು ನೆಮ್ಮದಿಯಾಗಿ ಇರೋಕ್ಕಾಗ್ತಿಲ್ಲ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. 1 ವೀಕಿಂದನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಂತ ಹೇಳ್ಬೋದು. ನನಗೆ ಟೈಮ್ ಆಗ್ತಿರಲಿಲ್ಲ, ಹೆಲ್ತ್ ಸ್ವಲ್ಪ ಅಪ್ಸೆಟ್ ಇದ್ದಿದ್ದರಿಂದ ನಾನು ಬ್ರೇಕ್ ತೊಗೊಳ್ಬೇಕಾಗಿ ಬಂತು, ಗ್ಯಾಪ್ ಆಯಿತು, ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ದಯವಿಟ್ಟು ಕ್ಷಮಿಸಿ ಸರ್, ಒನ್ಸ್ ಅಗೇನ್ ಸಾರಿ. ಯಾಕಂದರೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅವರು ತುಂಬ ಮಾನಸಿಕವಾಗಿ ಒತ್ತಡದಿಂದ ತುಂಬ ಡಿಪ್ರೆಷನ್ಗೆ ಹೋಗಿದ್ದಾರೆ. ಈ ಜೀವನನೇ ಬೇಡ ಅನ್ನೋಷ್ಟು ಡಿಪ್ರೆಷನ್ಗೆ ಹೊರಟೋಗಿದ್ದಾರೆ. ತುಂಬಾ ಫೀಲ್ ಆಗುತ್ತೆ. ಯಾಕಂದರೆ ಇವತ್ತಿನ ಪ್ರಪಂಚ ಹೇಗಿದೆ ಅಂದರೆ, ಇವತ್ತಿನ ದೇಶದ ಸ್ಥಿತಿ ಅವರವರಿಗೋಸ್ಕರನೇ ಜೀವನವನ್ನು ನಡೆಸ್ತಾ ಹೋಗ್ತಾರೆ. ಬೇರೆಯವರ ಮನಸ್ಥಿತಿ ಏನಾಗ್ತಿದೆ, ಬೇರೆಯವರ ಬದುಕು ಏನಾಗ್ತಿದೆ, ಅವರು ಕೂಡ ಒಂದು ಕಷ್ಟಪಡ್ತಿದ್ದಾರೆ, ಏನೋ ಒಂದು ಅವ್ರಿಗೂ ಒಂದು ಫ್ಯಾಮಿಲಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಸೊ ಅವ್ರದ್ದು ತುಂಬಾ ದೊಡ್ಡ ಫ್ಯಾಮಿಲಿ, ಒಂದು 35ರಿಂದ 36 ಮೆಂಬರ್ಸ್ ಇರ್ಬೋದು. ಅವಿಭಕ್ತ ಕುಟುಂಬ ಅವ್ರದ್ದು. ಅವ್ರಿಗೆ ತುಂಬ ವರ್ಕ್, ಗೌರ್ಮೆಂಟ್ ಜಾಬಲ್ಲಿದ್ದಾರೆ ಅವರು. ಆ್ಯಕ್ಚುಲಿ ಗೌರ್ಮೆಂಟ್ ಜಾಬಲ್ಲಿದ್ದಾರೆ. ಅವ್ರಿಗೆ ತುಂಬಾ ವರ್ಕ್ ಪ್ರೆಷರ್. ಸೊ ಆ ಪ್ಲೇಸಲ್ಲಿ ವರ್ಕ್ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ತುಂಬ ವರ್ಕ್ ಪ್ರೆಷರಿಂದ ಬೇರೆ ಜಾಗಕ್ಕೆ ಟ್ರಾನ್ಸ್ಫರ್ ತೊಗೊಂಡು ಬಂದರೂ ಕೂಡ ಅಲ್ಲೂ ಕೂಡ ಅವ್ರ ಸಮಸ್ಯೆಗೆ ಪರಿಹಾರ ಆಗ್ತಾಯಿಲ್ಲ. ಇನ್ನೂ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ. ಮೇಡಮ್ ನನಗೆ ಬದುಕೋಕ್ಕೆ ಆಗಲ್ಲ ಮೇಡಮ್, ನಾನು ಡ್ರಿಂಕ್ಸ್ ಮಾಡ್ಬೋದಾ, ಇದನ್ನೆಲ್ಲ ಮರಿಬೇಕು ಮೇಡಮ್ ಅಂತ ತುಂಬಾ ನನ್ನ ಹತ್ರ ಆ ಫೀಲಲ್ಲಿ ಹೇಳ್ಕೊತಾ ಇದ್ರು. ನಿಜವಾಗ್ಲೂ ತುಂಬಾ ದುಃಖ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಒಬ್ಬ ಮನುಷ್ಯನ ಮನಸ್ಥಿತಿ ಎಷ್ಟು ಹದಗೆಡುತ್ತೆ ಅಂದರೆ, ಅವರವರ ಬದುಕನ್ನೇ ನೋಡ್ತಾರೆ ವಿನಃ ಬೇರೆಯವ್ರ ಬದುಕಲ್ಲಿ ಏನು ಆಗ್ತಿದೆ ಅನ್ನೋದನ್ನೇ ಅವ್ರು ನೋಡಲ್ಲ. ಸೊ ಹಾಗಾಗಿ ಈ ಒತ್ತಡ, ಈ ಸ್ಟ್ರೆಸ್ಸು, ಮಾನಸಿಕ ಒತ್ತಡದಿಂದ ಹೇಗೆ ಹೊರಗೆ ಬರಬಹುದು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ. ಈ ಡಿಪ್ರೆಷನ್ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾ ಮಾತಾಡ್ಬೋದು. ಸೊ ನಾನು ಒಂದೇ ವಿಡಿಯೋದಲ್ಲಿ ನಿಮಗೆ ನಾನು ಹೇಳಲಿಕ್ಕಾಗಲ್ಲ, ಸಾಧ್ಯ ಇಲ್ಲ. ಸೊ ಆದಷ್ಟು ಈ ವೀಕ್ ಪೂರ್ತಿ ಈ ವಿಡಿಯೋ ಬಗ್ಗೆ, ಈ ಒತ್ತಡದ, ಆತಂಕ, ಈ ಭಯದ ಬಗ್ಗೆ ಈ ವೀಕ್ ಫುಲ್ ಇದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಯಾಕಂದರೆ ಒಂದೇ ವಿಡಿಯೋದಲ್ಲಿ ಅರ್ಥ ಆಗಲ್ಲ ಅದು. ಸೊ ಟಾಪಿಕ್ ಬಗ್ಗೆ ಹೋಗೋಣ. ಲೆಟ್ಸ್ ಕಮ್ ಡಿಯರ್ ಫ್ರೆಂಡ್ಸ್. ಸ್ನೇಹಿತರೆ, ಇವತ್ತು ನಮ್ಮ ಫಿಸಿಕಲ್ ಹೆಲ್ತ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡೋಷ್ಟು ನಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ ಯಾರೂ ಅಷ್ಟಾಗಿ ಗಮನ ಕೊಡಲ್ಲ. ಸೊ ನಮ್ಮ ಈ ಮಾನಸಿಕ ಆರೋಗ್ಯವನ್ನು ಯಾವಾಗಲೂ ಸದಾ ಹೇಗೆ ಆರೋಗ್ಯವಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈ ವೆರಿ ಯೂಸ್ಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ ಟಾಪಿಕ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲದೇ ಯಾರು ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇಂಥದ್ದಂತೂ ಒಳ್ಳೊಳ್ಳೆ ಮಾಹಿತಿ ಮುಂದೆ ಪ್ರತಿನಿತ್ಯ ನಿಮ್ಮ ಮುಂದೆ ಬರ್ತೀನಿ. ಸೊ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಇವತ್ತಿನ ಮಾನಸಿಕ ಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದರೆ ಯಾರೂ ಅಷ್ಟು ಗಮನ ಕೊಡಲ್ಲ ಸ್ನೇಹಿತರೆ. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದಾಗಿಂದನೂ ಯಾವುದೇ ರೀತಿ ಕಷ್ಟ ಇರಲ್ಲ, ಎಜುಕೇಷನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಒಂದು ಏಜಿಗೆ ಬಂದಾಗ ನಾವು ಒಂದು ಜಾಬ್ ತೊಗೊಳ್ಬೇಕು ಅಂತ ಇರುತ್ತೆ. ಜಾಬ್ನೂ ಕೂಡ ತೊಗೊಳ್ತೀವಿ. ಆ ಫ್ಯಾಮಿಲಿ ಕಮಿಟ್ಮೆಂಟು ಮತ್ತು ಇದು ವರ್ಕ್ ಪ್ರೆಷರು. ಸೊ ವರ್ಕಲ್ಲಿ ನನಗೇನೂ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಪ್ರೆಷರು. ಹೀಗೆ ನಾನಾ ರೀತಿ ಮನುಷ್ಯನಿಗೆ ತುಂಬ ಸ್ಟ್ರೆಸ್ಸು, ಅದರಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇರಲ್ಲ. ಸೊ ಕಾಮನಾಗಿ ನಾವು ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಒಬ್ಬರು, ಅಥವಾ ನಮ್ಮ ಮನೇಲಿ ಫ್ಯಾಮಿಲಿನಲ್ಲಿ ಯಾರಾದರೂ ಸತ್ತೋದ್ರೆ ಅದು ಒಂದು ನಾರ್ಮಲ್ ಡಿಪ್ರೆಷನ್. ನಾವು ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಹೀಗೆ ಡಿಪ್ರೆಷನ್ ಆಗ್ತಾ ಇರ್ತೀವಿ. ಸೊ ನಿಮಗೆ ಅವಾಗವಾಗ ಡಿಪ್ರೆಷನ್ ಆಗ್ತಾ ಇರುತ್ತಾ, ಅದು ಕೂಡ ನಾರ್ಮಲ್. ಇದು ಅಬ್ನಾರ್ಮಲ್ ಅಂದರೆ ಏನು? ಹೌದು. ಹೀಗೆ ನೀವು ಡಿಪ್ರೆಷನ್ಗೆ ಹೋದಾಗ ಅದು ಕಡಿಮೆ ಆಗ್ತಾ ಬರೋದೇ ನಾರ್ಮಲ್ ಸ್ಥಿತಿಯಲ್ಲಿರುತ್ತೆ. ಯಾವುದೇ ರೀತಿ ನಾರ್ಮಲ್ ಆಗದೆ ಅದು ದಿನಕ್ಕೆ ದಿನ ಹೆಚ್ಚಾಗ್ತಾ ಹೋದಾಗ ನಿಮಗೆ ಇದ್ದಕ್ಕಿದ್ದ ಹಾಗೆ ದಪ್ಪ ಆಗೋದು, ಅಥವಾ ಸಣ್ಣ ಆಗೋಗೋದು, ಇಲ್ಲ ಜಾಸ್ತಿ ಊಟ ಮಾಡ್ತೀರಾ ಅಥವಾ ಕಡಿಮೆ ಊಟ ಮಾಡ್ತೀರಾ, ತುಂಬ ಡಿಪ್ರೆಷನ್ಗೆ ಹೋಗ್ತೀರಾ, ನಿಮ್ಮಲ್ಲೇ ಒಂದು ಬದಲಾವಣೆ ಹೋಗುತ್ತೆ. ಯಾವುದೇ ರೀತಿ ಆ್ಯಕ್ಟಿವಿಟೀಸಲ್ಲಿರಲ್ಲ, ನಿಮ್ಗೆ ತುಂಬ ಇಷ್ಟಪಟ್ಟಂತಹ ಕೆಲಸದಲ್ಲಿ ನೀವು ತೊಡಗಿಸ್ಕೊಳ್ಳೋಕ್ಕಾಗಲ್ಲ, ತುಂಬ ವಿಚಿತ್ರವಾಗಿ ಆ್ಯಕ್ಟಿವ್ ಆಗಿರ್ತೀರ, ತುಂಬ ಅದೇ ರೀತಿ ಒಂದು ವೇನಲ್ಲಿ ಇರ್ತೀರ, ತುಂಬ ಡಿಪ್ರೆಷನ್ ಇಲ್ಲ, ಅಥವಾ ಹೆಚ್ಚು ನಿದ್ದೆ ಮಾಡ್ತೀರಾ, ಇಲ್ಲ ನಿದ್ದೆನೇ ಬರಲ್ಲ. ಈ ರೀತಿ ನಾನಾ ರೀತಿ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ. ಇದಕ್ಕೆ ಒಂದು ಬೆಸ್ಟ್ ಆದಂತಹ, ಇದಕ್ಕೆ ಸಮಸ್ಯೆಗಳಿಗೆ
ಕೆಲವೊಮ್ಮೆ ಕಾಯಿಲೆ ಬಂದಾಗ ಡಿಪ್ರೆಷನ್ಗೆ ಹೋಗೋದು ಸಹಜ, ಅದು ನಾರ್ಮಲ್. ಸೊ ಈ ರೀತಿ ನಾವು ಒಂದೇನಪ್ಪ ಕೌನ್ಸಲಿಂಗ್ ಮುಖಾಂತರ ಆಗಿರ್ಬೋದು, ಅಥವಾ ಟ್ರೀಟ್ಮೆಂಟ್ ಮುಖಾಂತರ ಆಗಿರ್ಬೋದು, ಅಥವಾ ಹಾಸ್ಪಿಟಲ್ಗೆ ಅಡ್ಮಿಂಟ್ ಆಗಿರೋದಾಗಿರ್ಬೋದು, ಈ ಥರ ನಾನಾ ರೀತಿ ಕೆಲವೊಂದನ್ನು ಈ ಮೆಂಟಲ್ ಹೆಲ್ತಿಂದ ನಾವು ಬಚಾವಾಗ್ಬೋದು. ಸೊ ಇದನ್ನೆಲ್ಲ ಬಿಟ್ಟು ನಮಗಿದೆಲ್ಲ ಮಾಡೋಕ್ಕಾಗಲ್ಲ ಅನ್ನೋದಾದರೆ ನಾನು ಕೆಲವೊಂದು ಬೆಸ್ಟ್ ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ. ಇದು ಒಂದು ವಿಡಿಯೋದಲ್ಲೇ ಹೇಳೋಕ್ಕಾಗಲ್ಲ, ಮುಂಚೆ ಹೇಳ್ದಾಗೆ ಆದಷ್ಟು ನಾನು 1 ವೀಕ್ ಪೂರ್ತಿ ವಿಡಿಯೋ ಮಾಡ್ತೀನಿ. ಇದ್ರೆ ಫಸ್ಟ್ ಬಂದು ದಯವಿಟ್ಟು ಪ್ರತಿನಿತ್ಯ ಕಡಿಮೆ ಅಂದರೂ ಕೂಡ 7ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡಿ. ಸಂಜೆ 7 ಗಂಟೆ ಆದ ನಂತರ ನಿಮ್ಮ ಮನಸ್ಸಿಗೆ ಕಷ್ಟ ಕೊಡ್ತಕ್ಕಂಥ ಯಾವುದೇ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಬೇಡಿ. ಅಂತಹದ್ದು ಯಾವುದೇ ನಿಮಗೆ ಡಿಸ್ಟರ್ಬ್ ಆಗ್ತಕ್ಕಂಥ ಯಾವುದೇ ವಿಡಿಯೋ ಸಾಂಗ್ಸ್ನ ಕೇಳಬೇಡಿ, ಬುಕ್ನ ಓದಬೇಡಿ, ಯಾವುದೇ ನೆಗೆಟಿವ್ ಥಾಟ್ಸ್ನ ಇಟ್ಕೋಬೇಡಿ. ಓನ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಿಮ್ಮ ಮೈಂಡನ್ನು ಆದಷ್ಟು ಕೂಲಾಗಿ, ಕಾಮಾಗಿ, ನೀಟಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಆದಮೇಲೆ ನೀವು ಮಲ್ಗೋಕ್ಕೆ ಹೋದಾಗ ರಾತ್ರಿ ನಿದ್ದೆ ಬರುತ್ತೆ. ನೀವು ನಿಮ್ಮ ಮೈಂಡ್ ನಿದ್ದೆ ಮಾಡಿದ್ರೆ ಪೀಸ್ಫುಲ್ ಆಗಿರುತ್ತೆ. ಸೊ ನಿಮ್ಮ ಮೈಂಡ್ ಪೀಸ್ಫುಲ್ ಆಗಿದ್ದರೆ ನೀವು ಯಾವ ಕೆಲಸದಲ್ಲೂ ಬೇಕಾದರೂ ಕೂಡ ಆರಾಮ್ಸೆ ಯಾವುದೇ ನೆಗೆಟಿವ್ ಥಾಟ್ಸ್ ಇಲ್ಲದೆ, ಡಿಪ್ರೆಷನ್ ಇಲ್ಲದೆ, ಮೈಂಡ್ ಆ ಕಡೆ ಈ ಕಡೆ ಹೋಗದೆ ನಿಮ್ಮ ಮನಸ್ಥಿತಿ ಶಾಂತವಾಗಿರಲು ಸಹಾಯ ಮಾಡುತ್ತೆ. ನೀವು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅಂದರೆ ನಿಮ್ಮ ಮೈಂಡ್ ತುಂಬ ಡಿಸ್ಟರ್ಬ್ ಆಗುತ್ತೆ. ಬರ್ತಾ ಬರ್ತಾ ಇನ್ನೂ ಡಿಸ್ಟರ್ಬ್ ಆಗುತ್ತೆ. ಡಿಸ್ಟರ್ಬ್ ಆಯಿತು ಅಂದರೆ ನಿಮಗೆ ಹೆಚ್ಚು ಒತ್ತಡ, ಏನೋ ಆಗೋಯ್ತು ಅನ್ನೋ ಪರಿಸ್ಥಿತಿಲಿ ನೀವಿರ್ತೀರ. ಹಾಗಾಗಿ ನಿದ್ದೆ ಅನ್ನೋದು ತುಂಬ ವೆರಿ ಇಂಪಾರ್ಟೆಂಟ್. ನಾವು ಪ್ರತಿನಿತ್ಯ ನ್ಯೂಟ್ರಿಷನ್ಸ್ ಫುಡ್ಗಳನ್ನ ತಗೊಳ್ತಿದ್ದೀವ ಅನ್ನೋದು ವಾಚ್ ಮಾಡೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ನ್ಯೂಟ್ರಿಷನ್ಸ್ ಫುಡ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಮ್ಮೆ ವೈಟ್ ವಿನಸ್ ಇಲ್ಲ ಅಂದರೂ ಕೂಡ ಡಿಪ್ರೆಷನ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚೇ ಇರುತ್ತೆ. ಆ್ಯಂಡ್ ಸೆಕೆಂಡ್ ಬಂದು ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ವಾಕಿಂಗು, ಜಾಗಿಂಗು, ಅಥವಾ ಸ್ವಿಮ್ಮಿಂಗು, ಯೋಗ, ಧ್ಯಾನ, ಈ ಥರದ್ದು ಯಾವುದಾದ್ರೂ ಒಂದನ್ನು ರೂಢಿಸ್ಕೊಳ್ಳಿ. ಯಾಕಂದರೆ ಈ ಥರ ಮಾಡೋದ್ರಿಂದ ನಿಮ್ಮ ಮೈಂಡು ತುಂಬ ಕಾಮ್ ಆಗಿರುತ್ತೆ. ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ತುಂಬ ಆರೋಗ್ಯವಾಗಿರುತ್ತೆ. ಯಾವುದೇ ರೀತಿ ಡಿಪ್ರೆಷನ್ಗೆ ಅವಕಾಶ ಮಾಡಿಕೊಡಲ್ಲ. ಅಕಸ್ಮಾತ್ ನೀವು ಒಂಟಿತನ, ಲೇನ್ಲಿನೆಸ್ ಏನಾದರೂ ಫೀಲ್ ಮಾಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸ್ಟಾಪ್ ಮಾಡಿ ಸ್ನೇಹಿತರೆ. ಯಾರಿಗೋಸ್ಕರನೋ ನೀವು ಪ್ರೀತಿಸೋ ಬದಲು ನಿಮ್ಮನ್ನು ಯಾರನ್ನೋ ಅತಿಯಾಗಿ ಪ್ರೀತಿಸಿ ಸಫರ್ ಪಟ್ಕೊಂಡು ಹರ್ಟ್ ಆಗೋದ್ರ ಬದಲು ನಿಮ್ಮನ್ನು ನೀವು ಅತಿಯಾಗಿ ಪ್ರೀತಿಸಿ, ನಿಮ್ಮನ್ನು ನೀವು ಅತಿಯಾಗಿ ಕೇರ್ ಮಾಡಿ. ಅಷ್ಟು ಆಗಲ್ಲ ಅತಿ ಮೀರಿ ಅಂದಾಗ ಪ್ರಾಣಿ, ಪಕ್ಷಿ, ಬೆಟ್ಟ, ಗುಡ್ಡಗಳು, ಈ ಪ್ರಕೃತಿನ ಪ್ರೀತಿಸಿ. ಯಾಕೆ ಅಂದರೆ ಅದು ಯಾವತ್ತೂ ಕೂಡ ಹರ್ಟ್ ಮಾಡಲ್ಲ. ಮತ್ತು ನೀವು ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಹೇಗೆ ಊಟ ಮಾಡ್ತೀರೋ ಹಾಗೆ ಅದೇ ರೀತಿ ನಿಮ್ಮ ಮೈಂಡ್ ಮೋಟಿವೇಟ್ ಆಗೋ ಹಾಗೆ, ನಿಮ್ಮ ಮೈಂಡ್ ಹ್ಯಾಪಿ ಆಗಿರೋ ಹಾಗೆ ಏನಾದರೂ ಒಂದು ಒಳ್ಳೆಯ ಅಭ್ಯಾಸ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಬುಕ್ಸ್ ಓದೋದು, ಅಥವಾ ಏನೋ ಒಂದು ಒಳ್ಳೆ ಸಾಂಗ್ಸ್ ಕೇಳೋದು, ಅಥವಾ ನಿಮ್ಗೆ ಇಷ್ಟಪಡ್ತಾ ಇರ್ತಕ್ಕಂಥ ವ್ಯಕ್ತಿ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ. ಯಾಕಂದರೆ ನಮ್ಮ ಮನಸ್ಸು ಯಾರನ್ನು ಇಷ್ಟಪಡ್ತಾ ಇರುತ್ತೆ, ಯಾರನ್ನು ಪರಿತಪಿಸ್ತಾ ಇರುತ್ತೆ, ಅವ್ರ ಜೊತೆ ಸ್ವಲ್ಪ ಹೊತ್ತಿದ್ರೆ ಏನೇ ಸಮಸ್ಯೆ ಬಂದರೂ ಯಾವುದೇ ರೀತಿ ಡಿಪ್ರೆಷನ್ ಆಗೋಕ್ಕೆ ಸಾಧ್ಯ ಆಗಲ್ಲ. ಇನ್ನೊಂದು ಏನಂದರೆ, ನೀವು ಯಾವಾಗಲೂ ಆ್ಯಕ್ಟಿವ್ ಆಗಿರಲು ಯಾವುದಾದ್ರೂ ಒಂದಲ್ಲ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿಬಿಡಿ. ಯಾಕಂದರೆ ಯಾವುದೇ ರೀತಿ ನಿಮಗೆ ಬ್ಯಾಡ್ ಅಥವಾ ನೆಗೆಟಿವ್ ಥಾಟ್ಸ್ ಬರೋದಕ್ಕೆ ಚಾನ್ಸೇ ಇರಲ್ಲ. ನೀವು ಯಾವಾಗಲೂ ಆ್ಯಕ್ಟಿವ್ ಆಗಿರೋದಕ್ಕೆ, ಯಾವಾಗಲೂ ಎಂಗೇಜ್ ಆಗಿರೋದಕ್ಕೆ ಒಂದು ಮಾಡೋದಾಗಿರ್ಬೋದು, ವಿಡಿಯೋ ಮಾಡೋದಾಗಿರ್ಬೋದು, ಆರ್ಟ್ ಮಾಡೋದಾಗಿರ್ಬೋದು, ಅಥವಾ ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಹೀಗೆ ನಾನಾ ರೀತಿ ಎಂಗೇಜ್ ಆಗೋವಂಥ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿಬಿಡಿ. ಆವಾಗ ಯಾವುದೇ ರೀತಿ ನಿಮಗೆ ಥಾಟ್ಸ್ ಬರೋದಕ್ಕೆ ಸಮಯನೇ ಇರಲ್ಲ. ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಇರ್ತೀವಿ ಸ್ನೇಹಿತರೆ, ಆಕ್ಸಿಡೆಂಟ್ ಆಗಿರ್ಬೋದು, ಕಾಯಿಲೆ ಇರ್ಬೋದು, ಎಷ್ಟೋ ಜನ ಪ್ರತಿನಿತ್ಯ ಸಾಯ್ತಾ ಇರ್ತಾರೆ. ನಾವು ಕಣ್ಮುಚ್ಚಿ ಬೆಳಿಗ್ಗೆ ಎದ್ದರೆ ನಾವು ಚೆನ್ನಾಗಿದ್ದೀವಿ ಅಂದರೆ ಅದು ನಿಜವಾಗ್ಲೂ ಎಷ್ಟು ದೊಡ್ಡ ಗಿಫ್ಟ್ ಅಂದರೆ ಅದು ಒಂದು ಅದ್ಭುತ. ನಿಜವಾಗ್ಲೂ ಕೂಡ ಮನುಷ್ಯ ಜನ್ಮ ಅನ್ನೋದು ಅದ್ಭುತ. ಏನೇ ಪ್ರೆಸರ್, ಏನೇ ನೆಮ್ಮದಿ ಹಾಳಾದರೂ ಅದು ನಮ್ಮ ಕೈಲಿರುತ್ತೆ. ನಾವು ಅದನ್ನು ಫೇಸ್ ಮಾಡಬೇಕು. ನೀನು ದಪ್ಪ ಇದೆಯಾ, ನೀನು ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಅಥವಾ ಸಣ್ಣ ಇದ್ದೀನಾ, ನೀನು ಕಪ್ಪಗಿಲ್ವಾ, ನೀನು ಅಟ್ರಾಕ್ಟಿವ್ ಆಗಿದೆಯಾ, ಅಟ್ರಾಕ್ಟಿವ್ ಆಗಿಲ್ವಾ, ಯಾವುದನ್ನು ನೀವು ತಲೆ ಕೆಡಿಸ್ಕೊಳ್ಬೇಡಿ. ನೀವು ಹ್ಯಾಪಿ ಮಾಡಿ, ಅದನ್ನು ಫೀಲ್ ಮಾಡಿ, ಅಪ್ರಿಷಿಯೇಟ್ ಮಾಡಿ. ನಾನು ತುಂಬಾ ಚೆನ್ನಾಗಿದ್ದೀನಿ, ನಾನು ಆ ಕೆಲಸ ಮಾಡಬಲ್ಲೆ, ನನ್ನ ಮೈಂಡ್ ತುಂಬ
ಹ್ಯಾಪಿಯಾಗಿದೆ, ನಾನು ಚೆನ್ನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ನಾನು ಆ ಕೆಲಸನ ಮಾಡಿ ತೀರಿಸ್ಬಲ್ಲೆ, ಯಾರು ಏನು ಅಂದ್ಕೊಳ್ತಾರ ಪರವಾಗಿಲ್ಲಪ್ಪ, ನಾನು ಇರೋದೇ ಹೀಗೆ, ನಾನು ಚೆನ್ನಾಗಿದ್ದೀನಿ ಅಂತ ಬಿಂದಾಸಾಗಿ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ದೆ ನಿಮ್ಮ ಮೈಂಡನ್ನು ಕೂಲಾಗಿ ಇಟ್ಕೊಂಡು ಇಷ್ಟು ಹೇಳಿದಂತಹ ಈ ಹವ್ಯಾಸಗಳನ್ನ ರೂಢಿಸ್ಕೊಳ್ಳಿ. ಇದಕ್ಕಿಂತ ಹೆಚ್ಚಾಗಿ ಕೆಲವೊಂದಷ್ಟು ಮನೆಮದ್ದುಗಳಿವೆ. ಡಿಪ್ರೆಷನ್ನಿಂದ ಹೊರಗೆ ಬರ್ತಕ್ಕಂಥದ್ದು ಹೇಗೆ ಅನ್ನೋದು ಇನ್ನೂ ಒಂದಷ್ಟು ತುಂಬ ಟಿಪ್ಸ್ಗಳಿದ್ದಾವೆ. ಅದನ್ನು ನಾನು ಈ ವಾರ ಪೂರ್ತಿ ಅದ್ರ ಬಗ್ಗೆನೇ ವಿಡಿಯೋ ಖಂಡಿತವಾಗ್ಲೂ ಮಾಡ್ತೀನಿ. ಅದಕ್ಕೆ ಕೆಲವೊಂದು ಮನೆಮದ್ದುಗಳು ಕೂಡ ಇದೆ. ನಿಮ್ಮನ್ನು ನೀವು ಫೀಲ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಅಪ್ರಿಷಿಯೇಟ್ ಮಾಡಿ, ನಿಮ್ಮನ್ನು ನೀವೇ ಪ್ರೀತಿಸಿ. ನಿಮ್ಮನ್ನು ಯಾರು ಪ್ರೀತಿಸಿ ಏನು ಪ್ರಯೋಜನ ಸ್ನೇಹಿತರೆ? ನೀವು ಯಾರನ್ನ ಯಾಕೆ ಡಿಪೆಂಡ್ ಆಗಬೇಕು? ಈ ಭೂಮಿ ಮೇಲೆ ಬಂದಿರೋದು ನೀವು ಒಬ್ಬರೇ ಅಲ್ವಾ? ಹಾಗಾದ್ಮೇಲೆ ನೀವೆಲ್ಲ ನೀವೇ ಫೇಸ್ ಮಾಡಬೇಕು. ನಾನು ಡ್ರಿಂಕ್ಸ್ ಮಾಡ್ತೀನಿ, ಈ ನೋವನ್ನೆಲ್ಲ ಮರಿತೀನಿ, ನಾನು ಸತ್ತೋಗ್ತೀನಿ, ಸೂಸೈಡ್ ಮಾಡ್ಕೊಳ್ತೀನಿ, ತಪ್ಪು. ಇದು ಮಾಡ್ತಕ್ಕಂಥದ್ದು ಹೇಡಿಗಳ ಕೆಲಸ. ಈ ಹೇಡಿಗಳ ಕೆಲಸನ ದಯವಿಟ್ಟು ನೀವು ಮಾಡಬೇಡಿ. ಈ ಮನುಷ್ಯ ಜನ್ಮ ಸಿಕ್ಕಿರೋದು ನಮ್ಮ ಪುಣ್ಯ. ಯಾಕಂದರೆ ಕೈ, ಕಾಲು, ಕಣ್ಣು, ನಮ್ಮ ದೇಹಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಿಜವಾಗ್ಲೂ ನಮಗೆ ಕೊಟ್ಟಿರ್ತಕ್ಕಂಥ ಗಾಡ್ಗೆ ಥ್ಯಾಂಕ್ಫುಲ್. ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲಲ್ಲ. ಸೊ ನಾವು ಇರೋಷ್ಟು ದಿನ, ಇರೋ 4 ದಿನದ ಬದುಕಲ್ಲಿ ನಾನು ಕಿತ್ತಾಡೋದು, ಬೇರೆಯವರಿಂದ ಕಿತ್ಕೊಂಡು ಸಂತೋಷ ಪಡೋದು, ಮೋಸ ಮಾಡೋದು, ಅವರಿಂದ ಖಂಡಿತವಾಗ್ಲೂ ಸ್ನೇಹಿತರೆ ಒಂದರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಾವು ಏನನ್ನು ಬೇರೆಯವರಿಂದ ಕಿತ್ಕೊಳ್ತೀವಿ ಅದು ನಮ್ಮಿಂದ 10 ಪಟ್ಟಷ್ಟು ಹೋಗಿ ಯಾವುದಾದ್ರೂ ಒಂದು ರೂಪದಲ್ಲಿ ದೇವ್ರು ಕಳಿಸಿರ್ತಾನೆ. ಅದು ನಮ್ಗೆ ಅರಿವಿಲ್ಲದೆ ಇರ್ಬೋದು. ನಾವು ಒಬ್ಬರಿಂದ ಕಿತ್ಕೊಂಡು ಸಂತೋಷ ಪಡ್ತಿದ್ದೀವಿ ಅಂತ ಅಂದರೆ ಖಂಡಿತವಾಗಿಯೂ ಕೂಡ ದೇವರು ನಮ್ಮನ್ನು ಆ ಸಂತೋಷನ 10 ಪಟ್ಟಷ್ಟು ಎಲ್ಲ ಒಂದು ಕಡೆ ಕಿತ್ತು ಎಸ್ದಿರ್ತಾನೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಈ ಮೋಸದಿಂದ ನ್ಯಾಯಸಮ್ಮತವಾಗಿ ಬದುಕಿ ಸ್ನೇಹಿತರೆ. ಇರೋ 2 ದಿನದ ಬದುಕಲ್ಲಿ ಕಿತ್ತಾಡಿಕೊಂಡು ನಾನತ್ವ, ಅಹಂಕಾರ, ಇದು ನನಗೆ ಬೇಕು, ಅದು ಬೇಕು, ನಾವು ಬಂದಿರೋದೇ ಬರೀ ಮೈಯಲ್ಲಿ, ಹೋಗೋದೇ ಬರೀ ಮೈಯಲ್ಲಿ, ಏನನ್ನೂ ತಗೊಂಡೋಗಲ್ಲ. ಅದಕ್ಕೆ ಯಾಕೆ ಇಷ್ಟೊಂದು ಕಿತ್ತಾಡಿ ಹೊಡೆದಾಡಿ ನನಗೆ ಅದು ಬೇಕು, ಇದು ಬೇಕು, ಮನೆ ಕಟ್ಟಬೇಕು, ಕಾರ್ ತೊಗೊಳ್ಬೇಕು? ಇರೋಷ್ಟು ಬದುಕಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾನೆ ಭಗವಂತ, ಆ ಬದುಕಲ್ಲಿ ಸಂತೋಷ ಮುಕ್ತರಾಗಿ ಅಲ್ಲಿ ನಿಮಗೆ ನ್ಯಾಯಸಮ್ಮತವಾಗಿ ದಯವಿಟ್ಟು ಜೀವನ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ನೂ ಸಾಕಷ್ಟು ಮಾಹಿತಿಯೊಂದಿಗೆ ಈ ಡಿಪ್ರೆಷನ್ ಬಗ್ಗೆ ಬರ್ತೀನಂತ ಹೇಳ್ತಾ, ಈ ವಿಡಿಯೋ ಐ ಹೋಪ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.